ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ. ಹೌದು ಗೈಸ್, ಈಗಷ್ಟೇ ಮನೆ ಮಂದಿ ಎಲ್ಲ ಎದ್ದಿದ್ದಾರೆ. ಸೊ ನಂತರ ಅಶ್ವಿನಿ ಅವರು ಸಾಕಷ್ಟು ಎಡ್ವರ್ಟ್ ಕೂಡ ಮಾಡಿದ್ದಾರೆ, ವಾರ್ನಿಂಗ್ ಕೂಡ ತೊಗೊಂಡಿದ್ದಾರೆ. ಯಾಕೆ ವಾರ್ನಿಂಗ್ ಬಂತು, ಏನು ಎಡ್ವರ್ಟ್ ಮಾಡೋರು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಸೀಸನ್ 12ರಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ. ನಂತರ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟನ್ನು ತಿಳ್ಕೊಬೇಕು ಅಂತ ಅಂದರೆ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ ಸಿಗುತ್ತೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಹೌದು ಗೈಸ್, ಅಶ್ವಿನಿ ಮೇಡಮ್ ಏನಿದ್ದಾರೆ ಅವರು ಎಲ್ಲರಿಗಿಂತ ಮೊದಲೇ ಹೇಳ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಬಿಗ್ ಬಾಸ್ ಅವರು ಇನ್ನೂ ಕೂಡ ಸಾಂಗ್ನ ಪ್ಲೇ ಮಾಡಿರೋದಿಲ್ಲ, ಅದಕ್ಕಿಂತ ಮುಂಚೆನೇ ಎದ್ದು ಯಾರಿಗೂ ಕೂಡ ಗೊತ್ತಿಲ್ಲದಿರೋ ಹಾಗೆ ಕಾಫಿನ ಮಾಡ್ಕೋತಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕಾಫಿ ಮಾಡ್ಕೊಳ್ಳೋದು, ಯಾರು ಕೂಡ ಒಬ್ಬೊಬ್ಬರೇ ಹಾಲನ್ನ ಯೂಸ್ ಮಾಡೋದಿಲ್ಲ. ಆದರೆ ಇವರು ಹೋಗಿ ಕಾಫಿನ ಮಾಡಿಕೊಂಡು ಹೊರಗಡೆ ಕಾಫಿ ಕುಡಿದು ನಂತರ ಆ ಒಂದು ಲೋಟನ ತೊಳೆದು ಇಟ್ಟು ನಂತರ ಇವರು ಇವತ್ತು ವೇರ್ ಮಾಡ್ಕೋಬೇಕಾದಂತಹ ಸ್ಯಾರಿ ಏನಿದೆ ಅದನ್ನ ಮತ್ತೆ ಅವರು ಐರನ್ ಮಾಡ್ಕೋತಾ ಇರ್ತಾರೆ. ಸೊ ನಂತರ ಇವರ ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಂತ ಏನೋ ಇವರು ಮೆಡಿಟೇಷನ್ ಬೇರೆ ಶುರು ಮಾಡಿದ್ದಾರೆ. ಮನೆಯಿಂದ ಹೊರಗಡೆ ಹೋಗಿ ಒಬ್ಬರೇ ಕೂತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಆದ ನಂತರ ಮನೆ ಮಂದಿ ಇನ್ನೇನು ಹೇಳೋ ಸಂದರ್ಭದಲ್ಲಿ ಹೋಗಿ ಸ್ನಾನಕ್ಕೆ ಹೋಗಿರ್ತಾರೆ. ಸೊ ಇವರು ಸ್ನಾನಕ್ಕೆ ಹೋಗಿದ್ದಾಗ ಬಿಗ್ ಬಾಸ್ ಅವರು ಸಾಂಗ್ನ ಪ್ಲೇ ಮಾಡ್ತಾರೆ. ಸಾಂಗ್ನ ಪ್ಲೇ ಮಾಡಿದಾಗ ಎಲ್ಲರೂ ಕೂಡ ಫುಲ್ ಜೋಶ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದು ಗೈಸ್, ಉಗ್ರ ಮಂಜು ಆಗಿರ್ಬೋದು, ಮನೆಗೆ ಬಂದಿರುವಂಥ ಸಾಕಷ್ಟು ಗೆಸ್ಟ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮೋಕ್ಷಿತ್ ಅವರು ಕೂಡ ಹೊರಗಡೆ ಬೇಗ ಎದ್ದು ಅವರು ಕೂಡ ಪ್ರತಿನಿತ್ಯದಂತೆ ಅವರು ಕೂಡ ಮೆಡಿಟೇಷನ್ನು ಕೂಡ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮನೆ ಮಂದಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಂತರ ಸ್ನಾನ ಮುಗಿಸಿ ಬಂದಂಥ ಅಶ್ವಿನಿ ಗೌಡರವರು ತಮ್ಮ ಮೈಕ್ನ ಅಲ್ಲೇ ಮರೆತಿರ್ತಾರೆ. ಬಿಗ್ ಬಾಸ್ ಅವರು ಅಶ್ವಿನಿ ಗೌಡರವ್ರಿಗೆ, ಅಶ್ವಿನಿ ಗೌಡ ನಿಮ್ಮ ಮೈಕನ್ನು ಧರಿಸಿ ಅಂತ ಹೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಬಂದಿರುವಂಥ ಗೆಸ್ಟ್ಗಳು ಎಲ್ಲರೂ ಕೂಡ ನೀವೇ ರೂಲ್ಸ್ನ ಫಾಲೋ ಮಾಡ್ತಾಯಿಲ್ಲ ಹಾಗೆ ಹೀಗೆ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಅಶ್ವಿನಿ ಗೌಡರು ಅಂದರೆ ಸಾಕಷ್ಟು ರೂಲ್ಸ್ನ ಬ್ರೇಕ್ ಮಾಡೋರು ಅಂತಲೇ ಈ ಮನೇಲಿ ಆಗಿಬಿಟ್ಟಿದೆ. ಎಷ್ಟು ಹೇಳಿದ್ರು ಸರಿ ಆ ಒಂದು ರೂಲ್ಸ್ನ ಅವರು ಫಾಲೋನೇ ಮಾಡ್ತಾಯಿಲ್ಲ. ಪಿಸು ಧ್ವನಿ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ಮಾತಾಡ್ತಾರೆ, ಈ ರೀತಿ ಮೈಕ್ನೂ ಕೂಡ ಮರೀತಾರೆ. ಸೊ ಜಾಸ್ತಿ ರೂಲ್ಸ್ನ ಫಾಲೋ ಮಾಡದೇ ಇದ್ದವರು ಇವರು ಅಂತಲೇ ಹೇಳ್ಬೋದು. ನಂತರ ಕಾಫಿ ಇವರು ಯಾರಿಗೂ ಕೂಡ ಹೇಳ್ದಲೇ ಮಾಡ್ಕೊಂಡಿದ್ದು ಒಂದು ರೀತಿ ಕಳ್ಳಿ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲರೂ ಕೂಡ ಹೇಳ್ಬಿಟ್ಟು ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಮಾಡಬೇಕು. ಸೊ ಆದ್ದರಿಂದ ಇವ್ರನ್ನ ಅಶ್ವಿನಿ ಗೌಡ ಕಳ್ಳಿ ಅಂತಲೂ ಕೂಡ ಹೇಳ್ಬೋದು. ಈ ರೀತಿಯಾಗಿ ನಡೀತಾ ಇದೆ. ಇವತ್ತು ನಾವು ಏನು ಎಲ್ಲ ಟಾಸ್ಕ್ ಕೊಡ್ತಾರೆ, ಏನಿರುತ್ತೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರಿ.